ಇದನ್ನು ಊಹಿಸಿ, ಭೂಮಿಯು ಕ್ಷೀಣಿಸುತ್ತಿದೆ ಮತ್ತು ಮಾನವೀಯತೆಯು ಕೆಂಪು ಗ್ರಹಕ್ಕೆ ಏಕಮುಖ ಟಿಕೆಟ್ಗಾಗಿ ಸಿದ್ಧವಾಗಿದೆ. ನಾವೆಲ್ಲರೂ ಮಂಗಳ ಗ್ರಹಕ್ಕೆ ಹೋದರೆ ಏನಾಗುತ್ತದೆ? ನಿರ್ಗಮನದ ಅವ್ಯವಸ್ಥೆಯಿಂದ ಹೊಸ ಜಗತ್ತನ್ನು ರೂಪಿಸುವವರೆಗಿನ ಈ ಮಹಾಕಾವ್ಯ ಏನಾದರೆ ಏನು ಸನ್ನಿವೇಶಕ್ಕೆ ನಾವು ಧುಮುಕುವಾಗ ಸಿದ್ಧರಾಗಿ. ಇದು ರೋಮಾಂಚಕ, ಭಯಾನಕ ಮತ್ತು ಸಂಪೂರ್ಣವಾಗಿ ಸಾಧ್ಯ. ನಾವು ಸ್ಫೋಟಿಸೋಣ. ಅಧ್ಯಾಯ 1. ದಿ ಸ್ಪಾರ್ಕ್. ಭೂಮಿಯನ್ನು ಏಕೆ ತ್ಯಜಿಸಬೇಕು? ಇದನ್ನು ಊಹಿಸಿಕೊಳ್ಳಿ. ಇದು 2050 ವರ್ಷ ಮತ್ತು ಭೂಮಿಯು ಸಹಾಯಕ್ಕಾಗಿ ಕೂಗುತ್ತಿದೆ. ಹವಾಮಾನ ಬದಲಾವಣೆಯು ಸ್ವರ್ಗವನ್ನು ಪ್ರೆಷರ್ ಕುಕ್ಕರ್ ಆಗಿ ಪರಿವರ್ತಿಸಿದೆ. ಸಾಗರಗಳು ಏರುತ್ತವೆ, ಮಿಯಾಮಿ ಮತ್ತು ಮುಂಬೈನಂತಹ ನಗರಗಳನ್ನು ಸಂಪೂರ್ಣವಾಗಿ ನುಂಗುತ್ತವೆ. ಖಂಡಗಳಲ್ಲಿ ಕಾಡ್ಗಿಚ್ಚುಗಳು ಮತ್ತು ಸಿಹಿನೀರು ಉರಿಯುತ್ತಿವೆಯೇ? ಇದು ಪ್ರಾಮಾಣಿಕ ರಾಜಕಾರಣಿಗಿಂತ ಅಪರೂಪ. ಆದರೆ ನಿರೀಕ್ಷಿಸಿ, ಇದು ಕೇವಲ ಪರಿಸರವಲ್ಲ. ಅಧಿಕ ಜನಸಂಖ್ಯೆಯು 10 ಬಿಲಿಯನ್ ತಲುಪುತ್ತದೆ. ಸಂಪನ್ಮೂಲಗಳು ಕ್ಷೀಣಿಸುತ್ತವೆ ಮತ್ತು ಕೃಷಿಯೋಗ್ಯ ಭೂಮಿಯ ಅವಶೇಷಗಳ ಮೇಲೆ ಯುದ್ಧಗಳು ಭುಗಿಲೆದ್ದವು. ವಿಜ್ಞಾನಿಗಳು ಎಚ್ಚರಿಸುತ್ತಾರೆ, ಟಿಪ್ಪಿಂಗ್ ಪಾಯಿಂಟ್ಗಳು ಅಪೋಕ್ಯಾಲಿಪ್ಸ್ ಆಗಿ ಬೀಳಲು ನಮಗೆ ಬಹುಶಃ 1 ದಶಕದ ಸಮಯವಿದೆ. ಸ್ಟೀರಾಯ್ಡ್ಗಳ ಕುರಿತು ಎಲೋನ್ ಮಸ್ಕ್ ಅವರ ದೃಷ್ಟಿಕೋನವನ್ನು ನಮೂದಿಸಿ, ಅಥವಾ ಯಾರು ಆರೋಪವನ್ನು ಮುನ್ನಡೆಸುತ್ತಿದ್ದಾರೆ. ಜಾಗತಿಕ ಜನಾಭಿಪ್ರಾಯ ಸಂಗ್ರಹಣೆಯಲ್ಲಿ ಬಾಹ್ಯಾಕಾಶ ಸಂಸ್ಥೆಗಳು, ಬಿಲಿಯನೇರ್ಗಳು, ಸರ್ಕಾರಗಳು ಮತ್ತು ದೈನಂದಿನ ಜನರೊಂದಿಗೆ ಒಂದಾಗುತ್ತವೆ. ಮತ ಮಂಗಳ ವಲಸೆಗೆ ಅಗಾಧವಾದ ಹೌದು. ಏಕೆ ಮಂಗಳವು ಕೇವಲ ಬಂಡೆಯಲ್ಲ, ಇದು ನಮ್ಮ ಕಾಸ್ಮಿಕ್ ಬ್ಯಾಕಪ್ ಯೋಜನೆ. ಕಬ್ಬಿಣದಿಂದ ಸಮೃದ್ಧವಾಗಿರುವ ಅದರ ತುಕ್ಕು ಹಿಡಿದ ಮಣ್ಣು, ಪ್ರಾಚೀನ ನೀರಿನ ಮಂಜುಗಡ್ಡೆಗಳು ಮತ್ತು ನಾವು ದಪ್ಪವಾಗಬಹುದಾದ ತೆಳುವಾದ ವಾತಾವರಣದೊಂದಿಗೆ ಇದು 2ನೇ ಮನೆಗೆ ಹತ್ತಿರದಲ್ಲಿದೆ. ಪರಿಶ್ರಮದಂತಹ ತನಿಖೆಗಳು ಈಗಾಗಲೇ ಸಂಭಾವ್ಯ ಆವಾಸಸ್ಥಾನಗಳನ್ನು ಪತ್ತೆಹಚ್ಚಿವೆ ಮತ್ತು ದೂರದರ್ಶಕಗಳು ವಿಕಿರಣದಿಂದ ರಕ್ಷಿಸಲು ಸೂಕ್ತವಾದ ಭೂಗತ ಲಾವಾ ಕೊಳವೆಗಳನ್ನು ಗುರುತಿಸಿವೆ. ಆದರೆ ವಾಸ್ತವಕ್ಕೆ ಇಳಿಯೋಣ. ಇದು ರಜೆಯಲ್ಲ. ಈ ನಿರ್ಧಾರವು ಗಲಭೆಗಳನ್ನು ಹುಟ್ಟುಹಾಕುತ್ತದೆ. ಪರಿಸರವಾದಿಗಳು ಕೆಟ್ಟದಾಗಿ ಕೂಗುತ್ತಾರೆ, ಮೊದಲು ಭೂಮಿಯನ್ನು ಸರಿಪಡಿಸಿ. ಇದು ದೇವರನ್ನು ಆಡುತ್ತಿದೆಯೇ ಎಂದು ಧಾರ್ಮಿಕ ಗುಂಪುಗಳು ಚರ್ಚಿಸುತ್ತವೆ. ಆದರೂ ಆಕರ್ಷಣೆಯು ಕಾಂತೀಯವಾಗಿದೆ. ಮಂಗಳದ ಸೂರ್ಯೋದಯಗಳಿಗಾಗಿ ಮಾಲಿನ್ಯದಿಂದ ಉಸಿರುಗಟ್ಟಿದ ಆಕಾಶದಿಂದ ತಪ್ಪಿಸಿಕೊಳ್ಳುವುದನ್ನು ಕಲ್ಪಿಸಿಕೊಳ್ಳಿ. ಅದು ದಿಗಂತವನ್ನು ಅಲೌಕಿಕ ಗುಲಾಬಿಗಳಲ್ಲಿ ಚಿತ್ರಿಸುತ್ತದೆ. ಮಕ್ಕಳು ದಿ ಮಾರ್ಷಿಯನ್ನಲ್ಲಿ ಮಾರ್ಕ್ ವ್ಯಾಟ್ನಿಯಂತೆ ರೆಗೋಲಿತ್ನಲ್ಲಿ ಆಲೂಗಡ್ಡೆ ಬೆಳೆಯುವ ಮೊದಲ ಮಂಗಳದ ರೈತರಾಗುವ ಕನಸು ಕಾಣುತ್ತಾರೆ. ಸರ್ಕಾರಗಳು ಇದನ್ನು ಮಾನವೀಯತೆಯ ಶ್ರೇಷ್ಠ ಸಾಹಸ, ನಮ್ಮ ಜಾತಿಗಳಿಗೆ ಮರುಹೊಂದಿಸುವ ಬಟನ್ ಎಂದು ಮಾರಾಟ ಮಾಡುತ್ತವೆ. ಆರ್ಥಿಕವಾಗಿ ಇದು ಉತ್ಕರ್ಷ. ತಂತ್ರಜ್ಞಾನಕ್ಕೆ ಲಕ್ಷಾಂತರ ರೂಪಾಯಿಗಳು ಸುರಿಯುತ್ತವೆ. ಸಮ್ಮಿಲನ ಡ್ರೈವ್ಗಳು ಪ್ರಯಾಣದ ಸಮಯವನ್ನು ವರ್ಷಗಳಿಗಲ್ಲ, ತಿಂಗಳುಗಳಿಗೆ ಕಡಿತಗೊಳಿಸುತ್ತವೆ. ಎಐ ಸ್ವಾವಲಂಬಿ ಆವಾಸಸ್ಥಾನಗಳನ್ನು ವಿನ್ಯಾಸಗೊಳಿಸುತ್ತದೆ. ಆದರೆ ಮಾನವ ವೆಚ್ಚ ಹರಿದುಹೋದ ಕುಟುಂಬಗಳು. ಯಾರಿಗೆ ಟಿಕೆಟ್ ಸಿಗುತ್ತದೆ? ಲಾಟರಿ ವ್ಯವಸ್ಥೆಗಳು ನುರಿತವರಿಗೆ ಅನುಕೂಲಕರವಾಗಿವೆ. ಎಂಜಿನಿಯರ್ಗಳು, ವೈದ್ಯರು, ಜೀವಶಾಸ್ತ್ರಜ್ಞರು, ವೃದ್ಧರು ಮತ್ತು ದುರ್ಬಲರು ಹೃದಯವಿದ್ರಾವಕ ಆಯ್ಕೆಗಳು. ನೀತಿಶಾಸ್ತ್ರಜ್ಞರು ಇದು ವೇಷದಲ್ಲಿರುವ ಸುಜನನಶಾಸ್ತ್ರ ಎಂದು ವಾದಿಸುತ್ತಾರೆ. ಉಡಾವಣಾ ದಿನಾಂಕಗಳು ಹತ್ತಿರವಾಗುತ್ತಿದ್ದಂತೆ ಭೂಮಿಯ ಮನಸ್ಥಿತಿ ಹತಾಶೆಯಿಂದ ಧಿಕ್ಕರಿಸುವ ಭರವಸೆಗೆ ಬದಲಾಗುತ್ತದೆ. ಬಿಲ್ಬೋರ್ಡ್ಗಳು ಮಂಗಳ ಕಾಯುತ್ತಿದೆ ಎಂದು ಕಿರುಚುತ್ತವೆ. ಶಾಲೆಗಳು ಮಂಗಳ ಗ್ರಹದ ಬದುಕುಳಿಯುವಿಕೆಯನ್ನು ಕಲಿಸುತ್ತವೆ. ಸೆಲೆಬ್ರಿಟಿಗಳು ತಮ್ಮ ತರಬೇತಿಯನ್ನು ಸ್ಟ್ರೀಮ್ ಮಾಡುತ್ತಾರೆ. ಇದು ಅಪೋಲೋ ಯುಗದಂತೆ, ಆದರೆ ವರ್ಧಿತವಾಗಿದೆ. ಅಳಿವಿನಂಚಿನಲ್ಲಿರುವ ಏಕೀಕೃತ ಮಾನವೀಯತೆ. ನಾವು ಅದನ್ನು ಎಳೆದರೆ ಏನು ಕಿಡಿ ಕೇವಲ ರಾಕೆಟ್ಗಳನ್ನು ಮಾತ್ರವಲ್ಲ, ನಮ್ಮ ಅದಮ್ಯ ಚೈತನ್ಯವನ್ನು ಹೊತ್ತಿಸುತ್ತದೆ. ಬಕಲ್. ಪ್ರಯಾಣ ಇದೀಗ ಪ್ರಾರಂಭವಾಗಿದೆ. ಆಳವಾಗಿ ಧುಮುಕುವುದು. ಸಾಮಾಜಿಕ ಮಾಧ್ಯಮ ಮಾರ್ಸೋರ್ಬಸ್ ಪ್ರವೃತ್ತಿಗಳೊಂದಿಗೆ ಸ್ಫೋಟಗೊಳ್ಳುತ್ತದೆ. ಅಲ್ಲಿ ಪ್ರಭಾವಿಗಳು ಡಿಐವೈ ಸ್ಪೇಸ್ ಸೂಟ್ಗಳು ಮತ್ತು ಪ್ಯಾಕ್ ಯುವರ್ ಮಾರ್ಸ್ ಬ್ಯಾಗ್ ನಂತಹ ವೈರಲ್ ಸವಾಲುಗಳನ್ನು ಹಂಚಿಕೊಳ್ಳುತ್ತಾರೆ. ಪಿತೂರಿ ಸಿದ್ಧಾಂತಿಗಳು ಇದು ಗಣ್ಯ ವಂಚನೆ ಎಂದು ಹೇಳಿಕೊಳ್ಳುತ್ತಾರೆ. ಭೂಗತ ಚಲನೆಗಳನ್ನು ಉತ್ತೇಜಿಸುತ್ತಾರೆ. ಏತನ್ಮಧ್ಯೆ ಕ್ರಯೋಸ್ಲೀಪ್ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಅನಿವಾರ್ಯವಲ್ಲದ ಪ್ರಯಾಣಿಕರಿಗೆ ಪ್ರಯಾಣವನ್ನು ಸರಾಗಗೊಳಿಸುವ ಭರವಸೆ ನೀಡುತ್ತವೆ. ಆಹಾರದ ಅಗತ್ಯತೆಗಳು ಮತ್ತು ಬೇಸರವನ್ನು ಕಡಿಮೆ ಮಾಡುತ್ತವೆ. ಅಂತಾರಾಷ್ಟ್ರೀಯ ಮೈತ್ರಿಗಳು ದುರ್ಬಲವಾದ ಒಪ್ಪಂದಗಳನ್ನು ರೂಪಿಸುತ್ತವೆ. ಚೀನಾ ರೊಬೊಟಿಕ್ಸ್ನಲ್ಲಿ ಮುಂಚೂಣಿಯಲ್ಲಿದೆ. ಯುರೋಪ್ ಜೈವಿಕ ಎಂಜಿನಿಯರಿಂಗ್ನಲ್ಲಿ, ಯುಎಸ್ ಪ್ರೊಪಲ್ಷನ್ನಲ್ಲಿ. ಸಾಂಸ್ಕೃತಿಕ ವಿನಿಮಯಗಳ ಉತ್ಕರ್ಷ. ಹಬ್ಬಗಳು ಸಂಪ್ರದಾಯಗಳನ್ನು ಮಿಶ್ರಣ ಮಾಡುತ್ತವೆ, ಬಹುಸಂಸ್ಕೃತಿಯ ಮಂಗಳಕ್ಕೆ ತಯಾರಿ ನಡೆಸುತ್ತವೆ. ಆದರೂ ಅಸಮಾನತೆಗಳು ಮುಂದುವರಿಯುತ್ತವೆ. ಬಡ ರಾಷ್ಟ್ರಗಳು ನ್ಯಾಯಯುತ ಷೇರುಗಳನ್ನು ಬೇಡುತ್ತವೆ. ಇದು ಉದ್ವಿಗ್ನ ಮಾತುಕತೆಗಳಿಗೆ ಕಾರಣವಾಗುತ್ತದೆ. ಮೆಗಾಸಿಟಿಗಳಲ್ಲಿ ಪ್ರತಿಭಟನೆಗಳು ಹಿಂಸಾತ್ಮಕವಾಗುತ್ತವೆ, ಆದರೆ ನಾವೀನ್ಯತೆ ಹೆಚ್ಚುತ್ತಿದೆ. ಭೂಮಿಯ ಮೇಲಿನ ಲಂಬವಾದ ಫಾರ್ಮ್ಗಳು ಮಂಗಳದ ಹಸಿರುಮನೆಗಳ ಮಾದರಿ. ವೈಯಕ್ತಿಕ ಕತೆಗಳು ಹೊರಹೊಮ್ಮುತ್ತವೆ.
ಒಂಟಿ ತಾಯಿ ಟಿಕೆಟ್ ಗೆಲ್ಲುತ್ತಾಳೆ, ತನ್ನ ಮಗುವನ್ನು ಸಂಬಂಧಿಕರೊಂದಿಗೆ ಬಿಡುತ್ತಾಳೆ, ಅವಳ ಹೊಲೋಗ್ರಾಮ್ ಹೃದಯಗಳನ್ನು ಹರಿದು ಹಾಕುತ್ತದೆ. ವಿಜ್ಞಾನಿಗಳು ಮಾನಸಿಕ ಸಿದ್ಧತೆಯ ಕುರಿತು ಪ್ರಬಂಧಗಳನ್ನು ಪ್ರಕಟಿಸುತ್ತಾರೆ. ಭೂಮಿಯ ನಾಸ್ಟಾಲ್ಜಿಯಾ ಸಿಂಡ್ರೋಮ್ ಬಗ್ಗೆ ಎಚ್ಚರಿಸುತ್ತಾರೆ. ಮಾಧ್ಯಮದ ಉನ್ಮಾದವು ನೇರ ಚರ್ಚೆಗಳೊಂದಿಗೆ ಉತ್ತುಂಗಕ್ಕೇರುತ್ತದೆ. ಭೂಮಿಯ ನೆರವಿನಿಂದ ಬೇರೆಡೆಗೆ ತಿರುಗಿಸಲಾದ ಟ್ರಿಲಿಯನ್ಗಳಷ್ಟು ಮಂಗಳ ಯೋಗ್ಯವಾಗಿದೆಯೇ? ಸಮೀಕ್ಷೆಗಳು ಹುಚ್ಚುಚ್ಚಾಗಿ ಏರುತ್ತವೆ, ಆದರೆ ಆವೇಗವೂ ಹೆಚ್ಚಾಗುತ್ತದೆ. ಕಪ್ಪು ಮಾರುಕಟ್ಟೆ ಟಿಕೆಟ್ಗಳ ಮೇಲೆ ಭೂಗತ ಆರ್ಥಿಕತೆಗಳು ಅಭಿವೃದ್ಧಿ ಹೊಂದುತ್ತವೆ, ಹಗರಣಗಳು ಹೇರಳವಾಗಿವೆ. ಅಂತಿಮವಾಗಿ ಕಿಡಿ ಕೇವಲ ಅವಶ್ಯಕತೆಯಲ್ಲ, ಅದು ಆಕಾಂಕ್ಷೆ ಅನ್ವೇಷಿಸಲು, ಮಿತಿಗಳನ್ನು ಧಿಕ್ಕರಿಸಲು ಮಾನವೀಯತೆಯ ಕಜ್ಜಿ. ಕೌಂಟ್ಡೌನ್ಗಳು ವಿಶ್ವಾದ್ಯಂತ ಪ್ರತಿಧ್ವನಿಸುತ್ತಿದ್ದಂತೆ ಭರವಸೆ ಎಂದಿಗಿಂತಲೂ ಪ್ರಕಾಶಮಾನವಾಗಿ ಮಿನುಗುತ್ತದೆ. ಅಧ್ಯಾಯ 2 ದಿ ಗ್ರೇಟ್ ಎಕ್ಸೋಡಸ್. ಅಜ್ಞಾತಕ್ಕೆ ಸ್ಕೋಟ್. ಉಡಾವಣಾ ದಿನವು ಸ್ಟೀರಾಯ್ಡ್ಗಳ ಮೇಲೆ ಜಾಗತಿಕ ಹೊಸ ವರ್ಷದ ಮುನ್ನಾದಿನದಂತೆ ಬರುತ್ತದೆ. ಸಣ್ಣ ನಗರದ ಗಾತ್ರದ ಬೃಹತ್ ಆರ್ಕ್ ಹಡಗುಗಳು, ಫ್ಲೋರಿಡಾದಿಂದ ಕನಾಕಿಸ್ತಾನ್ಗೆ ಲಾಂಚ್ ಪ್ಯಾಡ್ಗಳು. ಈ ದೈತ್ಯರು ನಿಮ್ಮ ಅಜ್ಜನ ರಾಕೆಟ್ಗಳಲ್ಲ, ಪರಮಾಣು ಉಷ್ಣ ಪ್ರೊಪಲ್ಷನ್ನಿಂದ ನಡೆಸಲ್ಪಡುತ್ತಾರೆ. ಅವು ನಮ್ಮನ್ನು ಮಂಗಳದ ಕಡೆಗೆ ಬಿರುಸಿನ ವೇಗದಲ್ಲಿ ಎಸೆಯುತ್ತವೆ. ಪ್ರಯಾಣದ ಸಮಯ ಕೇವಲ 6 ತಿಂಗಳುಗಳು. ಪ್ರತಿ 26 ತಿಂಗಳಿಗೊಮ್ಮೆ ಜೋಡಿಸುವ ಹೋಮನ್ ವರ್ಗಾವಣೆ ಕಕ್ಷೆಗಳಿಗೆ ಧನ್ಯವಾದಗಳು. ಆದರೆ ಶತಕೋಟಿಗಳಷ್ಟು ಚಲಿಸಲು ಇದು ದಶಕಗಳಲ್ಲಿ ಹಂತಹಂತದ ನಿರ್ಗಮನ. ಒಳಗೆ ಇದು ತೇಲುವ ರಾಮರಾಜ್ಯ ಅಥವಾ ಡಿಸ್ಟೋಪಿಯಾ. ಕ್ಯಾಬಿನ್ಗಳು ಭೂಮಿಯನ್ನು ಅನುಕರಿಸುತ್ತವೆ. ಹೈಡ್ರೋಪೋನಿಕ್ ಉದ್ಯಾನಗಳು ತಾಜಾ ಹಸಿರುಗಳನ್ನು ಒದಗಿಸುತ್ತವೆ. ಎಂಜಿನಿಯರಿಂಗ್ ಹೂವುಗಳ ಪರಿಮಳದೊಂದಿಗೆ ಮರುಬಳಕೆಯ ಗಾಳಿಯು ಗುನುಗುತ್ತದೆ. ವಿಆರ್ ಸಿಮ್ಯುಲೇಷನ್ಗಳು ನಿಮ್ಮನ್ನು ಮನೆಗೆ ಹಿಂತಿರುಗುವ ಕಡಲತೀರಗಳಲ್ಲಿ ನಡೆಯಲು ಅವಕಾಶ ಮಾಡಿಕೊಡುತ್ತವೆ. ಆದರೆ ಶೂನ್ಯ ಜಿ ಕೆಲವರಿಗೆ ಇದು ದುಃಸ್ವಪ್ನ. ಬಾಹ್ಯಾಕಾಶ ಕಾಯಿಲೆ ತೀವ್ರವಾಗಿ ಹೊಡೆಯುತ್ತದೆ. ಆವಾಸಸ್ಥಾನ ಮಾಡ್ಯೂಲ್ಗಳಲ್ಲಿ ಗುರುತ್ವಾಕರ್ಷಣೆ ತಿರುಗದೆ ಮೂಳೆಗಳು ದುರ್ಬಲಗೊಳ್ಳುತ್ತವೆ. ಸಿಬ್ಬಂದಿ ಕೃತಕ ಗುರುತ್ವಾಕರ್ಷಣೆಯ ಉಂಗುರಗಳಲ್ಲಿ ತಿರುಗುತ್ತಾರೆ, ಹಿಟ್ ಆಗಿರಲು ಜಾಗಿಂಗ್ ಮಾಡುತ್ತಾರೆ. ಮಾನಸಿಕವಾಗಿ ಇದು ತೀವ್ರವಾಗಿರುತ್ತದೆ. ಖಾಲಿ ಜಾಗದಲ್ಲಿ ಟಿನ್ ಕ್ಯಾನ್ನಲ್ಲಿ ಕ್ಯಾಬಿನ್ ಜ್ವರ ವೇಗವಾಗಿ ಹರಡುತ್ತಿದೆಯೇ? ಚಿಕಿತ್ಸಕರು 24/7 ಕರೆಯಲಿದ್ದಾರೆ. ಯಾರಾದರೂ ಸ್ನ್ಯಾಪ್ ಮಾಡಿದರೆ ಏನು? ಕಟ್ಟುನಿಟ್ಟಾದ ಪ್ರೋಟೋಕಾಲ್ಗಳಲ್ಲಿ ಎಐ ಮೇಲ್ವಿಚಾರಣೆಯ ಮಾನಸಿಕ ಆರೋಗ್ಯ ತಪಾಸಣೆಗಳು ಸೇರಿವೆ. ನಕ್ಷತ್ರಗಳಲ್ಲಿ ಪ್ರಣಯಗಳು ಅರಳುತ್ತವೆ. ಶೂನ್ಯ ಜಿ ಹುಕ್ಕಪ್ಗಳು ಪೌರಾಣಿಕ ಕತೆಗಳಾಗುತ್ತವೆ. ಮಾರ್ಗದಲ್ಲಿ ಜನಿಸಿದ ಮಕ್ಕಳು ಮೊದಲ ದಿನದಿಂದಲೇ ಕಡಿಮೆ ಗುರುತ್ವಾಕರ್ಷಣೆಗೆ ಹೊಂದಿಕೊಂಡ ಮೊದಲ ನಿಜವಾದ ಬಾಹ್ಯಾಕಾಶ ಶಿಶುಗಳು. ಅಪಾಯಗಳು ಎಲ್ಲೆಡೆ ಅಡಗಿವೆ. ಸೌರ ಜ್ವಾಲೆಗಳು ಎಲೆಕ್ಟ್ರಾನಿಕ್ಸ್ ಅನ್ನು ಹುರಿಯಬಹುದು. ನಾವು ರಕ್ಷಿತ ಚಂಡಮಾರುತದ ಆಶ್ರಯಗಳಲ್ಲಿ ಕೂಡಿಹಾಕುತ್ತೇವೆ. ಸೂಕ್ಷ್ಮ ಉಲ್ಕಾಶಿಲೆಗಳು ಕಾಸ್ಮಿಕ್ ಆಲಿಕಲ್ಲುಗಳಂತೆ ಹಲ್ಲನ್ನು ಪಿಂಗ್ ಮಾಡುತ್ತವೆ. ಮತ್ತು ಮಂಗಳನ ವಿಧಾನ, ಅದು ಉಗುರು ಕಚ್ಚುವವನು. ಪ್ರವೇಶ, ಅವರೋಹಣ, ಇಳಿಯುವಿಕೆ, ಇಡಿಎಲ್ ಅಥವಾ 7 ನಿಮಿಷಗಳ ಭಯ. ಪ್ಯಾರಾಚೂಟ್ಗಳು ನಿಯೋಜಿಸುತ್ತವೆ. ರೆಟ್ರೋ ರಾಕೆಟ್ಗಳು ಗುಂಡು ಹಾರಿಸುತ್ತವೆ ಮತ್ತು ಎಲ್ಲವೂ ಸರಿಯಾಗಿ ನಡೆದರೆ ಅವುಗಳ ನೀರಿನ ಮಂಜುಗಡ್ಡೆಗಾಗಿ ಆಯ್ಕೆ ಮಾಡಲಾದ ಸಮಭಾಜಕ ಕುಳಿಗಳಲ್ಲಿ ನಾವು ಇಳಿಯುತ್ತೇವೆ. ಆದರೆ ಎಲ್ಲರ ಸವಾರಿ ಸುಗಮವಾಗಿರುವುದಿಲ್ಲ. ಆರಂಭಿಕ ಅಲೆಗಳು ಮೂಲಮಾದರಿಯ ಹಡಗುಗಳನ್ನು ಎದುರಿಸುತ್ತವೆ. ದೋಷಗಳು ಎಂದರೆ ಕಳೆದುಹೋದ ಸಿಬ್ಬಂದಿಗಳು. ವಿಜಯೋತ್ಸವಗಳನ್ನು ದುರಂತಗಳಾಗಿ ಪರಿವರ್ತಿಸುವುದು ನೇರ ಪ್ರಸಾರ. ವೀರರು ಹೊರಹೊಮ್ಮುತ್ತಾರೆ. ಧೂಳಿನ ಬಿರುಗಾಳಿಯ ಮೂಲಕ ಹಸ್ತಚಾಲಿತವಾಗಿ ಚಲಿಸುವ ಪೈಲಟ್ ಸಾವಿರಾರು ಜನರನ್ನು ಉಳಿಸುತ್ತಾರೆ. ಜಾಗತಿಕ ಶೋಕವು ನಮ್ಮನ್ನು ಮತ್ತಷ್ಟು ಒಂದುಗೂಡಿಸುತ್ತದೆ. ಮಾನವೀಯತೆಯ ಅಲೆಗಳು ಆಕಾಶದೆಡೆಗೆ ಹರಿಯುತ್ತಿದ್ದಂತೆ ಭೂಮಿಯು ಖಾಲಿಯಾಗುತ್ತದೆ. ಭೂತ ನಗರಗಳು ಗಾಳಿಯೊಂದಿಗೆ ಪ್ರತಿಧ್ವನಿಸುತ್ತವೆ. ವನ್ಯಜೀವಿಗಳು ಬೀದಿಗಳನ್ನು ಮರಳಿ ಪಡೆಯುತ್ತವೆ. ಇದು ಸಿಹಿ ಕಹಿಯಾಗಿದೆ. ಕಠಿಣವಾದ ಹೊಸ ಜಗತ್ತಿಗೆ ನಮ್ಮ ತೊಟ್ಟಿಲನ್ನು ಬಿಡುತ್ತದೆ. ಮೇಲ್ಮೈಯಲ್ಲಿ ಯಾವ ಸಾಹಸಗಳು ಕಾಯುತ್ತಿವೆ? ಬಿಗಿಯಾಗಿ ಹಿಡಿದುಕೊಳ್ಳಿ, ನಾವು ಕಂಡುಹಿಡಿಯಲಿದ್ದೇವೆ. ಪ್ರಯಾಣವನ್ನು ವಿಸ್ತರಿಸಿ. ಹಡಗುಗಳು ಶೂನ್ಯ ಜಿ ಜಿಮ್ಗಳಂತಹ ಸಾಮುದಾಯಿಕ ಕೇಂದ್ರಗಳನ್ನು ಒಳಗೊಂಡಿರುತ್ತವೆ. ಅಲ್ಲಿ ಚಮತ್ಕಾರಿಕ ಕ್ರೀಡೆಗಳು ವಿಕಸನಗೊಳ್ಳುತ್ತವೆ. ತಿರುವುಗಳೊಂದಿಗೆ ವಾಲಿಬಾಲ್ ಅನ್ನು ಯೋಚಿಸಿ. ಅಂತರತಾರ ಶಾಲೆಗಳ ಮೂಲಕ ಶಿಕ್ಷಣ ಮುಂದುವರಿಯುತ್ತದೆ. ಭೂಮಿಯ ತಜ್ಞರಿಂದ ಪಾಠಗಳನ್ನು ಪ್ರಜ್ವಲಿಸುತ್ತದೆ. ಸಾಂಸ್ಕೃತಿಕ ರಾತ್ರಿಗಳು ಪರಂಪರೆಯನ್ನು ಸಂರಕ್ಷಿಸುತ್ತವೆ. ನಕ್ಷತ್ರ ಪ್ರಕ್ಷೇಪಗಳ ಅಡಿಯಲ್ಲಿ ಕತೆ ಹೇಳುವ ಅವಧಿಗಳು ಪ್ರತಿ ಖಂಡದ ಪುರಾಣಗಳನ್ನು ಹಂಚಿಕೊಳ್ಳುತ್ತವೆ. ವೈದ್ಯಕೀಯ ಕೊಲ್ಲಿಗಳು ವಿಕಿರಣ ಸುಡುವಿಕೆಯಿಂದ ಗರ್ಭಧಾರಣೆಯವರೆಗೆ ಎಲ್ಲವನ್ನೂ ನಿರ್ವಹಿಸುತ್ತವೆ. ರೋಬೋಟಿಕ್ ಶಸ್ತ್ರಚಿಕಿತ್ಸಕರು ಸ್ಟ್ಯಾಂಡ್ಬೈನಲ್ಲಿದ್ದಾರೆ. ಮನರಂಜನೆ ಹೋಲೋ ಡೆಕ್ಗಳು, ಸಂಗೀತ ಕಚೇರಿಗಳು, ಚಲನಚಿತ್ರಗಳು, ವರ್ಚುವಲ್ ಸಫಾರಿಗಳನ್ನು ಸಹ ಆಯೋಜಿಸುತ್ತವೆ. ಆದರೆ ಉದ್ವಿಗ್ನತೆಗಳು ಕುದಿಯುತ್ತವೆ. ಹಡಗು ವಿಭಾಗಗಳಲ್ಲಿ ವರ್ಗ ವಿಭಜನೆಗಳು, ಐಷಾರಾಮಿ ಪಾಡ್ಗಳಲ್ಲಿ ಗಣ್ಯರು, ಬಂಕ್ಗಳಲ್ಲಿ ಜನಸಾಮಾನ್ಯರು, ದಂಗೆಗಳು, ಹಡಗು ವ್ಯಾಪಿ ಅಪ್ಲಿಕೇಶನ್ಗಳ ಮೂಲಕ ಪ್ರಜಾಪ್ರಭುತ್ವ ಮತಗಳಿಂದ ನಿಗ್ರಹಿಸಲಾಗಿದೆ. ವೈಜ್ಞಾನಿಕ ಪ್ರಯೋಗಗಳು ನಿರಂತರವಾಗಿ ನಡೆಯುತ್ತವೆ.
ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಸ್ಫಟಿಕಗಳನ್ನು ಬೆಳೆಸುವುದು, ವಯಸ್ಸಾದ ವಿರೋಧಿ ಔಷಧಿಗಳನ್ನು ಪರೀಕ್ಷಿಸುವುದು. ಭೂಮಿಯ ವಿಳಂಬದೊಂದಿಗೆ ಸಂವಹನಗಳು, ಕುಟುಂಬ ಕರೆಗಳನ್ನು ಕಟುವಾದ ಪತ್ರಗಳಾಗಿ ಪರಿವರ್ತಿಸುವುದು. ಮದ್ಯದ ಆಚರಣೆಗಳು ಮುದ್ರಿತ ಆಹಾರಗಳ ಹಬ್ಬಗಳೊಂದಿಗೆ ಅರ್ಧದಾರಿಯನ್ನು ಗುರುತಿಸುತ್ತವೆ. ತುರ್ತು ಪರೀಕ್ಷೆಯ ಸಂಕಲ್ಪ. ಶಿಲಾಖಂಡರಾಶಿಗಳಿಂದ ಹಲ್ಬಿರುಕು ಬಿಟ್ಟರೆ ಈವ ರಿಪೇರಿ ಅಗತ್ಯವಿದೆ. ವೀರರು ಶೂನ್ಯದಲ್ಲಿ ಹೊಂದಿಕೊಳ್ಳುತ್ತಾರೆ. ಮಂಗಳ ಗ್ರಹವು ದೊಡ್ಡದಾಗಿ ಕಾಣುತ್ತಿದ್ದಂತೆ ಸಿಮ್ಯುಲೇಷನ್ಗಳು ಪದೇ ಪದೇ ಇಳಿಯುವಿಕೆಯನ್ನು ಅಭ್ಯಾಸ ಮಾಡುತ್ತವೆ. ವೈಯಕ್ತಿಕ ಬೆಳವಣಿಗೆ ಹೇರಳವಾಗಿದೆ. ಅಂತರ್ಮುಖಿಗಳು ಸಮುದಾಯವನ್ನು ಕಂಡುಕೊಳ್ಳುತ್ತಾರೆ. ಕಲಾವಿದರು ಕಾಸ್ಮಿಕ್ ದೃಶ್ಯಗಳನ್ನು ಸೆರೆಹಿಡಿಯುತ್ತಾರೆ. ವಲಸೆ ಕೇವಲ ವಲಸೆಯಲ್ಲ, ಇದು ಹೊಸ ಬಂಧಗಳು, ಕೌಶಲ್ಯಗಳು ಮತ್ತು ಕನಸುಗಳಿಗೆ ಒಂದು ಮುನ್ನುಡಿಯಾಗಿದೆ. ಸಮೀಪಿಸುತ್ತಿದ್ದಂತೆ ಉತ್ಸಾಹವು ಗ್ರಹ ವ್ಯಾಪ್ತಿಯ ನೋಟಗಳೊಂದಿಗೆ ಉತ್ತುಂಗಕ್ಕೇರುತ್ತದೆ. ಸೈರನ್ಗಳಂತೆ ಕೂಗುವ ತುಕ್ಕು ಹಿಡಿದ ಕಣಿವೆಗಳು. ಅಧ್ಯಾಯ 3. ಟಚ್ಸ್ಟೋನ್ ವಿಜಯಗಳು. ಮಂಗಳ ನಾಗರಿಕತೆಯನ್ನು ನಿರ್ಮಿಸುವುದು. ನಾವು ಇಳಿದಿದ್ದೇವೆ. ಜೆಜೆರೊ ಕ್ರೇಟರ್ನ ಕಡುಗೆಂಪು ಬಯಲಿನಲ್ಲಿ ಧೂಳು ನೆಲೆಗೊಳ್ಳುತ್ತದೆ ಮತ್ತು ಮಾನವೀಯತೆಯ ಮೊದಲ ಹೆಜ್ಜೆಗಳು ತೆಳುವಾದ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತವೆ. ಆದರೆ ಮಂಗಳವು ಸ್ವಾಗತಿಸುವುದಿಲ್ಲ. ತಾಪಮಾನವು ರಾತ್ರಿಯಲ್ಲಿ ಕಡಿಮೆ 80 ಗೆ ಇಳಿಯುತ್ತದೆ. ವಿಕಿರಣವು ಎಲ್ಲವನ್ನೂ ಮತ್ತು ವಾತಾವರಣವನ್ನು ಸ್ನಾನ ಮಾಡುತ್ತದೆ. ಹೆಚ್ಚಾಗಿ CO2 ಭೂಮಿಯ ಮೇಲಿನ ಪರ್ವತದ ತುದಿಗಿಂತ ತೆಳ್ಳಗಿರುತ್ತದೆ. ಬದುಕುಳಿಯುವ ಮೋಡ್ ತಕ್ಷಣವೇ ಪ್ರಾರಂಭವಾಗುತ್ತದೆ. ಮೊದಲ ಕ್ರಮ ಆವಾಸಸ್ಥಾನಗಳು. ಗಾಳಿ ತುಂಬಬಹುದಾದ ಗುಮ್ಮಟಗಳು ದೈತ್ಯ ಗುಳ್ಳೆಗಳಂತೆ ಪಾಪಪಾಗುತ್ತವೆ, ಒತ್ತಡಕ್ಕೊಳಗಾಗುತ್ತವೆ ಮತ್ತು ವಿಕಿರಣ ರಕ್ಷಿತವಾಗಿರುತ್ತವೆ. 3D ಮುದ್ರಕಗಳು ರೆಗೋಲಿತ್ನಿಂದ ಇಟ್ಟಿಗೆಗಳನ್ನು ಹೊರಹಾಕುತ್ತವೆ. ಲಾವಾ ಟ್ಯೂಬ್ಗಳಲ್ಲಿ ಭೂಗತ ನಗರಗಳನ್ನು ನಿರ್ಮಿಸುತ್ತವೆ. ಕಾಸ್ಮಿಕ್ ಕಿರಣಗಳ ವಿರುದ್ಧ ನೈಸರ್ಗಿಕ ಬಂಕರ್ಗಳು. ಸೌರ ಫಲಕಗಳು ಲೋಹದ ಹೂವುಗಳಂತೆ ಬಿಚ್ಚುತ್ತವೆ, ದುರ್ಬಲ ಸೂರ್ಯನನ್ನು ಬಳಸಿಕೊಳ್ಳುತ್ತವೆ. ಆದರೆ ಆಳವಾಗಿ ಹೂತುಹೋಗಿರುವ ಪರಮಾಣು ರಿಯಾಕ್ಟರ್ಗಳು ಸ್ಥಿರವಾದ ಶಕ್ತಿಯನ್ನು ಒದಗಿಸುತ್ತವೆ. ನೀರು. ನಾವು ಧ್ರುವೀಯ ಮಂಜುಗಡ್ಡೆಗಳನ್ನು ಗಣಿಗಾರಿಕೆ ಮಾಡುತ್ತೇವೆ. ಆಮ್ಲಜನಕ ಮತ್ತು ಇಂಧನಕ್ಕಾಗಿ ಅದನ್ನು ವಿದ್ಯುದ್ವಿಭಜನೆ ಮಾಡುತ್ತೇವೆ. ಕೃಷಿ ಮುಖ್ಯ. ಹಸಿರುಮನೆಗಳು LED ದೀಪಗಳೊಂದಿಗೆ ಹೊಳೆಯುತ್ತವೆ, ಹಾರ್ಡಿ ಬೆಳೆಗಳನ್ನು ಬೆಳೆಯುತ್ತವೆ. ಆಲೂಗಡ್ಡೆ ಪ್ರೋಟೀನ್ಗಾಗಿ ಪಾಚಿ, ಕಡಿಮೆ ಗುರುತ್ವಾಕರ್ಷಣೆಯಲ್ಲಿ ಬೆಳೆಯುವ ಎಂಜಿನಿಯರಿಂಗ್ ಗೋಧಿ ಕೂಡ. ಆದರೆ ಸವಾಲುಗಳು ಹೇರಳವಾಗಿವೆ. ಮಂಗಳದ ಮಣ್ಣು ಪರ್ಕ್ಲೋರೇಟ್ಗಳಿಂದ ವಿಷಕಾರಿಯಾಗಿದೆ. ನಾವು ಅದನ್ನು ಬ್ಯಾಕ್ಟೀರಿಯಾದಿಂದ ನಿರ್ವಿಷಗೊಳಿಸುತ್ತೇವೆ. ಕೀಟಗಳೇ ಇನ್ನೂ ಯಾವುದೂ ಇಲ್ಲ. ಆದರೆ ಆಮದು ಮಾಡಿಕೊಂಡ ಭೂಮಿಯ ದೋಷಗಳು ಹಾನಿಯನ್ನುಂಟು ಮಾಡಬಹುದು. ರೈತರು ಸೆಲೆಬ್ರಿಟಿಗಳಾಗುತ್ತಾರೆ. ಅವರ ಇಳುವರಿ ಲಕ್ಷಾಂತರ ಜನರಿಗೆ ಆಹಾರ ನೀಡುತ್ತದೆ. ಸಮಾಜವು ಹೊಸದಾಗಿ ರೂಪುಗೊಳ್ಳುತ್ತದೆ. ಆಡಳಿತ. ಭೂಮಿಯ ಪ್ರಜಾಪ್ರಭುತ್ವಗಳು ಮತ್ತು ಅರ್ಹತೆಗಳ ಮಿಶ್ರಣ. AI ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತದೆ, ನ್ಯಾಯಸಮ್ಮತತೆಯನ್ನು ಖಚಿತಪಡಿಸುತ್ತದೆ. ಆರ್ಥಿಕತೆಯು ವಿನಿಮಯಕ್ಕೆ ಮತ್ತು ಅಗತ್ಯಗಳಿಗೆ ಕ್ರೆಡಿಟ್ಗಳಿಗೆ ಬದಲಾಗುತ್ತದೆ. ಇಲ್ಲಿ ಯಾವುದೇ ಶತಕೋಟ್ಯಾಧಿಪತಿಗಳು ಸಂಗ್ರಹಿಸುವುದಿಲ್ಲ. ಶಿಕ್ಷಣವು ವಿಕಸನಗೊಳ್ಳುತ್ತದೆ. ಮಕ್ಕಳು ABCಗಳ ಜೊತೆಗೆ ಟೆರಾಫಾರ್ಮಿಂಗ್ ಅನ್ನು ಕಲಿಯುತ್ತಾರೆ. ಕಲೆ ಪ್ರವರ್ಧಮಾನಕ್ಕೆ ಬರುತ್ತದೆ. ಕೂಗುವ ಗಾಳಿಯಿಂದ ಪ್ರೇರಿತವಾದ ಮಂಗಳದ ಸಿಂಕನಿಗಳು, ಕೆಂಪು ಬಂಡೆಯಿಂದ ಶಿಲ್ಪಗಳು. ಆದರೆ ಇದೆಲ್ಲವೂ ಗುಲಾಬಿ ಅಲ್ಲ. ಧೂಳಿನ ಬಿರುಗಾಳಿಗಳು ತಿಂಗಳುಗಟ್ಟಲೆ ಗ್ರಹವನ್ನು ಆವರಿಸುತ್ತವೆ, ಸೂರ್ಯ ಮತ್ತು ಸಂವಹನಗಳನ್ನು ತಡೆಯುತ್ತವೆ. ಭೂಕಂಪಗಳು, ಮಾರ್ಸ್ಕ್ವೇಕ್ಗಳು, ರ್ಯಾಟಲ್ ಬೇಸ್ಗಳು. ಆರೋಗ್ಯ ಸಮಸ್ಯೆಗಳು. ಕಡಿಮೆ ಗುರುತ್ವಾಕರ್ಷಣೆ ಎಂದರೆ ಸ್ನಾಯು ಕ್ಷೀಣತೆ. ನಾವು ಎಕ್ಸೋಸೂಟ್ಗಳು ಮತ್ತು ಸ್ಪಿನ್ ಗ್ರಾವಿಟಿ ಜಿಮ್ಗಳನ್ನು ಕಡ್ಡಾಯಗೊಳಿಸುತ್ತೇವೆ. ಪ್ರತ್ಯೇಕತೆಯಿಂದ ಮಾನಸಿಕ ಒತ್ತಡವು ಮಂಗಳದ ಬ್ಲೂಸ್ಗೆ ಕಾರಣವಾಗುತ್ತದೆ. ಇದನ್ನು ಹೊಲೋಗ್ರಾಫಿಕ್ ಭೂಮಿಯ ಕರೆಗಳಿಂದ ಗುಣಪಡಿಸಲಾಗುತ್ತದೆ. ಸಂಪನ್ಮೂಲಗಳ ಮೇಲೆ ಸಂಘರ್ಷಗಳು ಉದ್ಭವಿಸುತ್ತವೆ. ನೀರಿನ ಯುದ್ಧಗಳು ಕಟ್ಟುನಿಟ್ಟಾದ ಪಡಿತರದೊಂದಿಗೆ ಅವುಗಳನ್ನು ಮೊಗ್ಗಿನಲ್ಲೇ ನಿಟ್ಟುಸಿರು ಬಿಡುತ್ತವೆ. ಪ್ರವರ್ತಕರು ಹುಚ್ಚುಚ್ಚಾಗಿ ಹೊಸತನವನ್ನು ಕಂಡುಕೊಳ್ಳುತ್ತಾರೆ. ಜೈವಿಕ ಗುಮ್ಮಟಗಳು ವಿಶಾಲವಾದ ಕಾಡುಗಳಾಗಿ ವಿಸ್ತರಿಸುತ್ತವೆ, ಗಾಳಿಯನ್ನು ದಪ್ಪವಾಗಿಸಲು ಆಮ್ಲಜನಕವನ್ನು ಪಂಪ್ ಮಾಡುತ್ತವೆ. ಮ್ಯಾಗ್ನೆಟೋಸ್ಪಿಯರ್ ಜನರೇಟರ್ಗಳು ಗ್ರಹವನ್ನು ರಕ್ಷಿಸುವ ಕನಸು ಕಾಣುತ್ತವೆ. ನಾವು ಮಂಗಳವನ್ನು ಭೂರೂಪಗೊಳಿಸಿದರೆ ಏನು? ಕನ್ನಡಿಗಳೊಂದಿಗೆ ಧ್ರುವಗಳನ್ನು ಕರಗಿಸುವುದು, ಹಸಿರುಮನೆ ಅನಿಲಗಳಿಂದ ವಾತಾವರಣವನ್ನು ಬಿತ್ತುವುದು, ಶತಮಾನಗಳಿಂದ ಕೆಂಪು ಬಣ್ಣಕ್ಕೆ ತಿರುಗುವುದು. ಇದು ಧೈರ್ಯಶಾಲಿ, ಹರ್ಷದಾಯಕ. ವಸಾಹತುಗಳು ಮೆಗಾಸಿಟಿಗಳಾಗಿ ಬೆಳೆದಂತೆ ಮಾನವೀಯತೆಯು ಬದುಕುಳಿಯುತ್ತಿಲ್ಲ. ನಾವು ನಕ್ಷತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದೇವೆ. ಮತ್ತಷ್ಟು ಅಧ್ಯಯನ ಮಾಡಿ. ನಿರ್ಮಾಣ ಸಿಬ್ಬಂದಿ ದಕ್ಷತೆಗಾಗಿ ರೋಬೋಟಿಕ್ ಸಮೂಹಗಳನ್ನು ಬಳಸುತ್ತಾರೆ. ರಾತ್ರಿಯಿಡೀ ಆವಾಸಸ್ಥಾನಗಳನ್ನು ಮುದ್ರಿಸುತ್ತಾರೆ. ಶಕ್ತಿ ನಾವೀನ್ಯತೆಗಳು ಮಂಗಳನ ಕೋರ್ ಶಾಖಕ್ಕೆ ಭೂಶಾಖದ ಟ್ಯಾಬ್ಗಳನ್ನು ಒಳಗೊಂಡಿವೆ. ಆಹಾರ ವೈವಿಧ್ಯತೆಯು ಅಕ್ವಾಪೋನಿಕ್ಸ್ನೊಂದಿಗೆ ಬೆಳೆಯುತ್ತದೆ. ಮುಚ್ಚಿದ ಲೂಪ್ಗಳಲ್ಲಿ ಸಸ್ಯಗಳನ್ನು ಫಲವತ್ತಾಗಿಸುವ ಮೀನು ಟ್ಯಾಂಕ್ಗಳು. ಸಾಮಾಜಿಕ ಪ್ರಯೋಗಗಳು ಯುಟೋಪಿಯಾಗಳನ್ನು ಪರೀಕ್ಷಿಸುತ್ತವೆ. ಕಮ್ಯೂನ್ಗಳು ವಿರುದ್ಧವಾಗಿ.
ವೈಯಕ್ತಿಕ ಪ್ಲಾಟ್ಗಳು, ಸ್ವಾತಂತ್ರ್ಯದ ಕುರಿತು ಚರ್ಚೆಗಳನ್ನು ಬೆಳೆಸುವುದು. ಹಬ್ಬಗಳು ಸೌರ ಮಾರುತಗಳಿಂದ ಅರೋರಾ ತರಹದ ಆಕಾಶದ ಅಡಿಯಲ್ಲಿ ಒತ್ತಡಕ್ಕೊಳಗಾದ ಸೂಟ್ಗಳಲ್ಲಿ ಮೆರವಣಿಗೆಗಳೊಂದಿಗೆ ಸೋಲ್ಗಳನ್ನು ಆಚರಿಸುತ್ತವೆ. ಸಂಶೋಧನಾ ಪ್ರಯೋಗಾಲಯಗಳು ಜೀವನಕ್ಕಾಗಿ ಬೇಟೆಯಾಡುತ್ತವೆ. ಆಳವಾಗಿ ಕೊರೆಯುವುದು ಸೂಕ್ಷ್ಮ ಪಳೆಯುಳಿಕೆಗಳನ್ನು ಬಹಿರಂಗಪಡಿಸುತ್ತದೆ, ಅಸ್ತಿತ್ವವಾದದ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಮೂಲಸೌಕರ್ಯ ವಿಸ್ತರಿಸುತ್ತದೆ. ರೈಲು ಮಾರ್ಗಗಳು ಕುಳಿಗಳನ್ನು ಅಡ್ಡಲಾಗಿ ದಾಟುತ್ತವೆ, ಹೊರಠಾಣೆಗಳನ್ನು ಸಂಪರ್ಕಿಸುತ್ತವೆ. ಆರೋಗ್ಯ ಪ್ರಗತಿಗಳು. ನ್ಯಾನೋಬೋಟ್ಗಳು ಕೋಶಗಳನ್ನು ಸರಿಪಡಿಸುತ್ತವೆ, ಕಾಸ್ಮಿಕ್ ಕಿರಣಗಳನ್ನು ಎದುರಿಸುತ್ತವೆ. ಸಂಘರ್ಷಗಳೇ ಸಹಾನುಭೂತಿಗೆ ಒತ್ತು ನೀಡುವ ಮೂಲಕ ವರ್ಚುವಲ್ ನ್ಯಾಯಮಂಡಳಿಗಳಲ್ಲಿ ಪರಿಹರಿಸಲಾಗಿದೆಯೇ? ಟೆರಾಫಾರ್ಮಿಂಗ್ ವಿವರಗಳು. ಕಕ್ಷೀಯ ಕನ್ನಡಿಗಳು ಸೂರ್ಯನ ಬೆಳಕನ್ನು ಕೇಂದ್ರೀಕರಿಸುತ್ತವೆ. ಪರಮಾಣು ಬಾಂಬ್ಗಳು ಆವಿಗಾಗಿ ಮಂಜುಗಡ್ಡೆಯನ್ನು ಆವಿಯಾಗಿಸುತ್ತವೆ. ಜೀವವೈವಿಧ್ಯ ಆಮದುಗಳು. ಜೇನುನೊಣಗಳಿಂದ ಮರಗಳವರೆಗೆ ಕ್ರಿಸ್ಪರ್ ಮೂಲಕ ಅಳವಡಿಸಿಕೊಂಡ ಭೂಮಿಯ ಪ್ರಭೇದಗಳು. ಅಪರೂಪದ ಐಸೋಟೋಪ್ಗಳಂತಹ ರಫ್ತಿನೊಂದಿಗೆ ಆರ್ಥಿಕತೆಯು ಉತ್ಕರ್ಷಗೊಳ್ಳುತ್ತದೆ. ಸಾಂಸ್ಕೃತಿಕ ವಿಕಸನ. ಹೊಸ ರಜಾದಿನಗಳು ಇಳಿಯುವಿಕೆಗಳನ್ನು ಗುರುತಿಸುತ್ತವೆ. ಕೆಂಪು ಪಯೋನಿಯರ್ಸ್ನ ಪುರಾಣಗಳು. ಸಲಕರಣೆಗಳ ವೈಕಲ್ಯಗಳಂತಹ ಸವಾಲುಗಳು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುತ್ತವೆ. ಚಂಡಮಾರುತದಿಂದ ಹಾನಿಗೊಳಗಾದ ಗುಮ್ಮಟವು ಕೋಮು ಪುನರ್ನಿರ್ಮಾಣಗಳಿಗೆ ಕಾರಣವಾಗುತ್ತದೆ. ದಾರ್ಶನಿಕರು ಉದ್ಯಾನವನಗಳು ಮತ್ತು ಸರೋವರಗಳೊಂದಿಗೆ ಗಾಜಿನ ಅಡಿಯಲ್ಲಿ ನಗರಗಳನ್ನು ಯೋಜಿಸುತ್ತಾರೆ. ಕಟ್ಟಡದ ಈ ಅಧ್ಯಾಯವು ಕೇವಲ ಬದುಕುಳಿಯುವಿಕೆಯಲ್ಲ, ಇದು ಪರಂಪರೆಯನ್ನು ರಚಿಸುವುದು, ಪ್ರತಿಭೆಯೊಂದಿಗೆ ಗಟ್ಟಿತನವನ್ನು ಬೆರೆಸುವುದು. ಅಧ್ಯಾಯ 4. ಕೆಂಪು ಗ್ರಹದ ವಾಸ್ತವತೆಗಳು. ಮಂಗಳ ಗ್ರಹದ ದೈನಂದಿನ ಜೀವನ ಮತ್ತು ಸಮಾಜ. ಒಂದು ಪೀಳಿಗೆಯನ್ನು ವೇಗವಾಗಿ ಮುಂದಕ್ಕೆ ಮಂಗಳವು ನೆಲೆಯಾಗಿದೆ. ನಿಮ್ಮ ಹ್ಯಾಪ್ಪಾಡ್ನಲ್ಲಿ ಕೃತಕ ಸೂರ್ಯೋದಯಕ್ಕೆ ಎಚ್ಚರಗೊಳ್ಳಿ. ಜೀವ ಬೆಂಬಲದ ಗುಂಗು ನಿಮ್ಮ ಲಾಲಿಯನ್ನು ವ್ಯವಸ್ಥೆ ಮಾಡುತ್ತದೆ. ಗುರುತ್ವಾಕರ್ಷಣೆಯು ಭೂಮಿಯ ಕೇವಲ 38%, ಆದ್ದರಿಂದ ನೀವು ಹಾಸಿಗೆಯಿಂದ ಪುಟಿಯುತ್ತೀರಿ ಅಕ್ಷರಶಃ. ಉಪಾಹಾರ. ಹೈಡ್ರೋಪೋನಿಕ್ ತರಕಾರಿಗಳೊಂದಿಗೆ ಜೋಡಿಯಾಗಿರುವ ಕಾಂಡಕೋಶಗಳಿಂದ ಪ್ರಯೋಗಾಲಯದಲ್ಲಿ ಬೆಳೆದ ಸ್ಟೀಕ್. ಪ್ರಾಣಿಗಳಿಂದ ಇನ್ನು ಮುಂದೆ ಮಾಂಸವಿಲ್ಲ. ನೀತಿಶಾಸ್ತ್ರ ಮತ್ತು ದಕ್ಷತೆಯ ನಿಯಮ. ಕೆಲಸ ಬದಲಾಗುತ್ತದೆ. ಗಣಿಗಾರರು ತಂತ್ರಜ್ಞಾನಕ್ಕಾಗಿ ಅಪರೂಪದ ಲೋಹಗಳನ್ನು ಹೊರತೆಗೆಯುತ್ತಾರೆ. ವಿಜ್ಞಾನಿಗಳು ಹಿಂದಿನ ಜೀವನದ ಚಿಹ್ನೆಗಳಿಗಾಗಿ ಪ್ರಾಚೀನ ಪಳೆಯುಳಿಕೆಗಳನ್ನು ತನಿಖೆ ಮಾಡುತ್ತಾರೆ. ಕಲಾವಿದರು ಖೋಬೋಸ್ ಮತ್ತು ಡಿಮೋಸ್ ಎಂಬ 2 ಚಂದ್ರರನ್ನು ತಲೆಯ ಮೇಲೆ ನೃತ್ಯ ಮಾಡುವುದನ್ನು ಸೆರೆಹಿಡಿಯುತ್ತಾರೆ. ಸಾರಿಗೆ. ಎಲೆಕ್ಟ್ರಿಕ್ ರೋವರ್ಗಳು ದಿಬ್ಬಗಳಾದ್ಯಂತ ಜಿಪ್ ಮಾಡುತ್ತವೆ ಅಥವಾ ಹೈಪರ್ಲೂಪ್ಗಳು ಗುಮ್ಮಟಗಳನ್ನು ಸಂಪರ್ಕಿಸುತ್ತವೆ. ಹಾರುತ್ತಿವೆಯೇ ಡ್ರೋನ್ಗಳು ಎಲ್ಲೆಡೆ ಇವೆ. ಆದರೆ ಮಾನವ ಫ್ಲೈಟ್ ಸೂಟ್ಗಳು ನಿಮ್ಮನ್ನು ಸೂಪರ್ ಹೀರೋಗಳಂತೆ ತೆಳುವಾದ ಗಾಳಿಯಲ್ಲಿ ಮೇಲೇರಲು ಬಿಡುತ್ತವೆ. ಸಾಮಾಜಿಕವಾಗಿ ಇದು ಕರಗುವ ಮಡಕೆ. ಸಂಸ್ಕೃತಿಗಳು ಮಿಶ್ರಣಗೊಳ್ಳುತ್ತವೆ. ದೀಪಾವಳಿ ಕ್ರಿಸ್ಮಸ್ ಮರಗಳ ಜೊತೆಗೆ ಆ್ಯಪ್ಗಳನ್ನು ಬೆಳಗಿಸುತ್ತದೆ. ಭಾಷೆಗಳು ಇಂಗ್ಲಿಷ್, ಮ್ಯಾಂಡರಿನ್ ಮತ್ತು ಹೆಚ್ಚಿನದನ್ನು ಮಿಶ್ರಣ ಮಾಡುವ ಮಾರ್ಸ್ ಪಿಡ್ಜಿನ್ ಆಗಿ ವಿಕಸನಗೊಳ್ಳುತ್ತವೆ. ಕುಟುಂಬ ಜೀವನವು ಹೊಂದಿಕೊಳ್ಳುತ್ತದೆ. ಜನ್ಮ ದೋಷಗಳನ್ನು ತಪ್ಪಿಸಲು ಸ್ಪಿನ್ ಗುರುತ್ವಾಕರ್ಷಣೆಯಲ್ಲಿ ಗರ್ಭಧಾರಣೆಗಳು. ಮಕ್ಕಳು ಕಡಿಮೆ ಜಿ ಉದ್ಯಾನವನಗಳಲ್ಲಿ ಆಡುತ್ತಾರೆ, ಅಸಾಧ್ಯವಾಗಿ ಹೆಚ್ಚು ಉರುಳುತ್ತಾರೆ. ಶಿಕ್ಷಣ. ವರ್ಚುವಲ್ ರಿಯಾಲಿಟಿ ಭೂಮಿಯ ಇತಿಹಾಸಕ್ಕೆ ಧುಮುಕುತ್ತದೆ. ಆದ್ದರಿಂದ ನಾವು ನಮ್ಮ ಬೇರುಗಳನ್ನು ಮರೆಯುತ್ತೇವೆ. ಆದರೆ ವಿಚಿತ್ರತೆಗಳು ಹೇರಳವಾಗಿವೆ. ಮಂಗಳದ ದಿನ ಸೂರ್ಯ 24.6 ಗಂಟೆಗಳು. ಕ್ಯಾಲೆಂಡರ್ಗಳು ಹೊಂದಿಕೊಳ್ಳುತ್ತವೆ. ಹೊಸಬರಿಗೆ ಶಾಶ್ವತ ಜೆಟ್ ಲ್ಯಾಗ್ಗೆ ಕಾರಣವಾಗುತ್ತವೆ. ಹವಾಮಾನ ಊಹಿಸಬಹುದಾದ ಆದರೆ ಕ್ರೂರ ಜಾಗತಿಕ ಧೂಳಿನ ದೆವ್ವಗಳು ಸುಂಟರಗಾಳಿಗಳಂತೆ ಸುತ್ತುತ್ತವೆ. ಮನರಂಜನೆ. ಹೋಲೋ ಥಿಯೇಟರ್ಗಳು ಚಲನಚಿತ್ರಗಳನ್ನು ಬೀಸುತ್ತವೆ, ಆದರೆ ಸ್ಥಳೀಯ ಹಿಟ್ಗಳು ಮಂಗಳದ ಪುರಾಣಗಳನ್ನು ಒಳಗೊಂಡಿವೆ. ಕುಳಿಗಳನ್ನು ಕಾಡುವ ಪ್ರಾಚೀನ ಅನ್ಯಗ್ರಹ ಜೀವಿಗಳ ದೆವ್ವಗಳು. ಕ್ರೀಡೆ. ಮಹಾಕಾವ್ಯ ಡಂಗ್ಗಳೊಂದಿಗೆ ಕಡಿಮೆ ಜಿ ಬ್ಯಾಸ್ಕೆಟ್ಬಾಲ್. ಸವಾಲುಗಳು ಮುಂದುವರಿಯುತ್ತವೆ. ಪ್ರತ್ಯೇಕತೆಯು ನಾವೀನ್ಯತೆಯನ್ನು ಹುಟ್ಟುಹಾಕುತ್ತದೆ, ಆದರೆ ಮತಿವಿಕಲ್ಪವನ್ನು ಸಹ. ಭೂಮಿಯು ಸಂಬಂಧಗಳನ್ನು ಕಡಿತಗೊಳಿಸಿದರೆ ಏನು? 20 ನಿಮಿಷಗಳವರೆಗೆ ಸಂವಹನ ವಿಳಂಬವು ನೈಜ ಸಮಯದ ಚಾಟ್ಗಳನ್ನು ಅಸಾಧ್ಯವಾಗಿಸುತ್ತದೆ. ಸಂದೇಶಗಳು ಚಿಂತನಶೀಲ ಪ್ರಬಂಧಗಳಾಗಿವೆ. ಆರೋಗ್ಯ ತಂತ್ರಜ್ಞಾನದ ಪ್ರಗತಿಗಳು. ಜೀನ್ ಸಂಪಾದನೆಗಳು ವಿಕಿರಣ ಹಾನಿಯನ್ನು ಸರಿಪಡಿಸುತ್ತವೆ, ಜೀವಿತಾವಧಿಯನ್ನು ವಿಸ್ತರಿಸುತ್ತವೆ. ಸಮಾಜವು ಸಹಕಾರವನ್ನು ಗೌರವಿಸುತ್ತದೆ. ವ್ಯಕ್ತಿತ್ವವು ಸಾಮೂಹಿಕ ಬದುಕುಳಿಯುವಿಕೆಗೆ ಹಿಂದಿನ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಪ್ರಣಯ ಪ್ರಯಾಣದಿಂದ ಶೂನ್ಯ ಜಿ ದಿನಾಂಕಗಳು ನಕ್ಷತ್ರಗಳಿಂದ ಕೂಡಿದ ಆಕಾಶದ ಅಡಿಯಲ್ಲಿ ಮಂಗಳದ ಪ್ರಣಯದ ಆಚರಣೆಗಳಾಗಿ ವಿಕಸನಗೊಳ್ಳುತ್ತವೆ. ಒತ್ತಡದ ಸೂಟ್ಗಳಲ್ಲಿ ವಿವಾಹಗಳು ರೂಢಿಯಾಗುತ್ತವೆ. ಘರ್ಷಣೆಗಳು ಉಂಟಾದರೆ ಏನು? ಎಐ ಮಧ್ಯವರ್ತಿಗಳು ವಿವಾದಗಳನ್ನು ಪರಿಹರಿಸುತ್ತಾರೆ, ಉಲ್ಬಣಗಳನ್ನು ತಡೆಯುತ್ತಾರೆ. ಒಟ್ಟಾರೆಯಾಗಿ ಮಂಗಳ ಗ್ರಹದ ಜೀವನವು ಸ್ಥಿತಿಸ್ಥಾಪಕ ಮಾನವರನ್ನು ರೂಪಿಸುತ್ತದೆ, ಹೊಂದಿಕೊಳ್ಳುವ ಚತುರ, ಒಗ್ಗಟ್ಟಿನ
ಇದು ಸ್ವರ್ಗವಲ್ಲ, ಆದರೆ ಅದು ನಮ್ಮದು, ನಮ್ಮ ಅಲೆದಾಡುವ ಆಸೆಗೆ ಸಾಕ್ಷಿಯಾಗಿದೆ. ದೃಷ್ಟಿಕೋನವನ್ನು ವಿಸ್ತರಿಸಿ. ದೈನಂದಿನ ದಿನಚರಿಗಳಲ್ಲಿ ವಿಹಾರದ ಮೊದಲು ಸೂಟ್ ಪರಿಶೀಲನೆಗಳು, ಸೋರಿಕೆಗಳಿಗಾಗಿ ಸ್ಕ್ಯಾನಿಂಗ್ ಸೇರಿವೆ. ವಿರಾಮ ಸೌರವ್ಯೂಹದ ಅತಿ ಎತ್ತರದ ಶಿಖರವಾದ ಒಲಿಂಪಸ್ ಮಾನ್ಸ್ನ ಇಳಿಜಾರುಗಳಲ್ಲಿ ಬಂಡೆ ಹತ್ತುವುದು. ಆರ್ಥಿಕತೆ. ಡಿಜಿಟಲ್ ಕರೆನ್ಸಿಗಳು ಕೋಡಿಂಗ್ನಿಂದ ಮಿಶ್ರಗೊಬ್ಬರದವರೆಗೆ ಕೊಡುಗೆಗಳನ್ನು ನೀಡುತ್ತವೆ. ಸಾಮಾಜಿಕ ರೂಢಿಗಳ ಬದಲಾವಣೆ. ಬಿಗಿಯಾದ ಪ್ರದೇಶಗಳಲ್ಲಿ ಗೌಪ್ಯತೆ ಎಂದರೆ ಮುಕ್ತ ಸಂವಹನ. ಕುಟುಂಬ ಡೈನಾಮಿಕ್ಸ್. ಬಹುಪೀಳಿಗೆಯ ಹವ್ಯಾಸಗಳು ವಿಸ್ತೃತ ಕುಲಗಳನ್ನು ಬೆಳೆಸುತ್ತವೆ. ಶಿಕ್ಷಣವು ಶಿಷ್ಯವೃತ್ತಿಗಳನ್ನು ಸಂಯೋಜಿಸುತ್ತದೆ. ಹದಿಹರೆಯದವರು ನೆರಳು ಗಣಿಗಾರರು ಅಥವಾ ಸಸ್ಯಶಾಸ್ತ್ರಜ್ಞರು. ಸೋಲ್ ಲ್ಯಾಗ್ ನಂತಹ ಚಮತ್ಕಾರಗಳು ನಿದ್ರೆಯನ್ನು ಸಿಂಕ್ ಮಾಡುವ ಅಪ್ಲಿಕೇಶನ್ಗಳನ್ನು ಪ್ರೇರೇಪಿಸುತ್ತವೆ. ಹವಾಮಾನ ತಯಾರಿ. ಕತೆ ಹೇಳುವಿಕೆಗಾಗಿ ಸಮುದಾಯ ಕೇಂದ್ರಗಳಾಗಿ ಸ್ಟಾರ್ಮ್ ಬಂಕರ್ಗಳು ದ್ವಿಗುಣಗೊಳ್ಳುತ್ತವೆ. ಮನರಂಜನೆ ವಿಕಸನಗೊಳ್ಳುತ್ತದೆ. ಕಡಿಮೆ ಜಿಗೆ ಹೊಂದಿಕೊಳ್ಳುವ ಭೂಮಿಯ ಕ್ರೀಡೆಗಳನ್ನು ವಿಆರ್ ಆಟಗಳು ಅನುಕರಿಸುತ್ತವೆ. ಆರೋಗ್ಯ. ಸ್ಪಿನ್ ಸ್ಟೇಷನ್ಗಳಲ್ಲಿ ವಾರ್ಷಿಕ ಗುರುತ್ವಾಕರ್ಷಣೆಯ ರಜೆಗಳು ಕ್ಷೀಣತೆಯನ್ನು ತಡೆಯುತ್ತವೆ. ಅನಾಮಧೇಯ ಕತೆಗಳನ್ನು ಹಂಚಿಕೊಳ್ಳುವ ಚಿಕಿತ್ಸಾ ಬಾಟ್ಗಳ ಮೂಲಕ ವ್ಯಾಮೋಹವನ್ನು ಪರಿಹರಿಸಲಾಗುತ್ತದೆ. ವೀಕ್ಷಣಾಲಯಗಳಲ್ಲಿ ಪ್ರಣಯ ಅರಳುತ್ತದೆ. ನೀಲಿ ಚುಕ್ಕೆಯಂತೆ ಭೂಮಿಯನ್ನು ನಕ್ಷತ್ರ ವೀಕ್ಷಣೆ ಮಾಡುತ್ತದೆ. ಸಂಘರ್ಷಗಳು. ಲಾಟರಿಗಳು ಅಥವಾ ಚರ್ಚೆಗಳಿಂದ ಸಂಪನ್ಮೂಲ ವಿವಾದಗಳು ಇತ್ಯರ್ಥವಾಗುತ್ತವೆ. ಸುಂದರವಾದ ಕಣಿವೆಗಳಲ್ಲಿ ಮಾನಸಿಕ ಸ್ವಾಸ್ಥ್ಯದ ಹಿಮ್ಮೆಟ್ಟುವಿಕೆಗೆ ಸಮಾಜವು ಒತ್ತು ನೀಡುತ್ತದೆ. ನಾವೀನ್ಯತೆಗಳು. ಧರಿಸಬಹುದಾದ ತಂತ್ರಜ್ಞಾನವು ಪ್ರಮುಖ ಅಂಶಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ, ಸಮಸ್ಯೆಗಳನ್ನು ಊಹಿಸುತ್ತದೆ. ಸಾಂಸ್ಕೃತಿಕ ಸಮ್ಮಿಲನವು ಹೈಬ್ರಿಡ್ ಪಾಕಪದ್ಧತಿಗಳನ್ನು ಸೃಷ್ಟಿಸುತ್ತದೆ. ಮಂಗಳದ ಗಿಡಮೂಲಿಕೆಗಳೊಂದಿಗೆ ಕರಿ. ಒಟ್ಟಾರೆಯಾಗಿ ದೈನಂದಿನ ಜೀವನವು ದಿನಚರಿಯನ್ನು ಅದ್ಭುತದಿಂದ, ಕಷ್ಟಗಳನ್ನು ಸಾಮರಸ್ಯದಿಂದ ಹೆಣೆಯುತ್ತದೆ, ದಿಟ್ಟ ಹೊಸ ಯುಗವನ್ನು ವ್ಯಾಖ್ಯಾನಿಸುತ್ತದೆ. ಅಧ್ಯಾಯ 5. ಶಾಶ್ವತತೆಯ ಪ್ರತಿಧ್ವನಿಗಳು. ಮಂಗಳ ವಲಸೆಯ ದೀರ್ಘಾವಧಿಯ ಪರಂಪರೆ. ಶತಮಾನಗಳು ಕಳೆದವು ಮತ್ತು ಮಂಗಳವು ಕೇವಲ ವಸಾಹತು ಅಲ್ಲ, ಇದು ಹೊಸ ಮಾನವೀಯತೆಗೆ ತೊಟ್ಟಿಲು. ಟೆರಾಫಾರ್ಮಿಂಗ್ ಯಶಸ್ವಿಯಾಗುತ್ತದೆ. ಸಾಗರಗಳು ಕುಳಿಗಳಲ್ಲಿ ಮಿನುಗುತ್ತವೆ, ಕಾಡುಗಳು ಕಣಿವೆಗಳನ್ನು ಮುಚ್ಚುತ್ತವೆ ಮತ್ತು ಉಸಿರಾಡುವ ಗಾಳಿಯು ನಮಗೆ ಸೂಟ್ಗಳನ್ನು ಬಿಡಲು ಅನುವು ಮಾಡಿಕೊಡುತ್ತದೆ. ಆದರೆ ನಾವು ಬದಲಾಗಿದ್ದೇವೆ. ಕಡಿಮೆ ಗುರುತ್ವಾಕರ್ಷಣೆಯಲ್ಲಿ ತಲೆಮಾರುಗಳು ಎತ್ತರದ ತೆಳ್ಳಗಿನ ದೇಹಗಳನ್ನು ವಿಕಸನಗೊಳಿಸುತ್ತವೆ. ಜೀನ್ ಟ್ವೀಕ್ಗಳು ವಿಕಿರಣ ಪ್ರತಿರೋಧವನ್ನು ಹೆಚ್ಚಿಸುತ್ತವೆ. ನಾವು ಇನ್ನೂ ಹೋಮೋ ಸೇಪಿಯನ್ಸ್ ಅಥವಾ ಹೋಮೋ ಮಾರ್ಟಿಯಾನಸ್ ಆಗಿದ್ದೇವೆಯೇ? ಭೂಮಿಗೆ ಹಿಂತಿರುಗಿದ್ದೀರಾ? ಅಸ್ಥಿಪಂಜರ ಸಿಬ್ಬಂದಿ ಅದನ್ನು ಪ್ರಕೃತಿ ಸಂರಕ್ಷಣೆಯಾಗಿ ನಿರ್ವಹಿಸುತ್ತಾರೆ. ವನ್ಯಜೀವಿಗಳು ನಾವಿಲ್ಲದೆ ಮರುಕಳಿಸುತ್ತವೆ. ಕಲಿತ ಪಾಠಗಳು. ಸುಸ್ಥಿರತೆ ಮುಖ್ಯ. ಮಂಗಳವು ಸಂಪನ್ಮೂಲಗಳನ್ನು ಪಾಲಿಸಲು ನಮಗೆ ಕಲಿಸುತ್ತದೆ. ಏನನ್ನೂ ವ್ಯರ್ಥ ಮಾಡಬೇಡಿ, ಎಲ್ಲವನ್ನೂ ನಾವೀನ್ಯತೆ ಮಾಡಿ. ಅಂತರಗ್ರಹ ವ್ಯಾಪಾರ ಉತ್ಕರ್ಷ. ಭೂಮಿಯು ಅಪರೂಪದ ಜೈವಿಕ ಮಾದರಿಗಳನ್ನು ಕಳುಹಿಸುತ್ತದೆ. ಮಂಗಳವು ಸಮ್ಮಿಳನಕ್ಕಾಗಿ ತಂತ್ರಜ್ಞಾನ ಮತ್ತು ಹೀಲಿಯಂ ವ್ಯವಕಲನ 3 ಅನ್ನು ರಫ್ತು ಮಾಡುತ್ತದೆ. ಪರಿಶೋಧನೆ ವಿಸ್ತರಿಸುತ್ತದೆ. ಚಂದ್ರರು ಹೊರಠಾಣೆಗಳಾಗುತ್ತಾರೆ. ಸಂಪತ್ತಿಗಾಗಿ ಕ್ಷುದ್ರಗ್ರಹಗಳನ್ನು ಗಣಿಗಾರಿಕೆ ಮಾಡಲಾಗುತ್ತದೆ. ನಾವು ಇತರ ನಕ್ಷತ್ರಗಳನ್ನು ತಲುಪಿದರೆ ಏನು? ಲಾಂಚ್ಪ್ಯಾಡ್ ಆಗಿ ಮಂಗಳ. ಆಂಟಿಮ್ಯಾಟರ್ ಡ್ರೈವ್ಗಳಿಂದ ಇಂಧನ ತುಂಬಿದ ಹಡಗುಗಳೊಂದಿಗೆ. ಅನ್ಯಲೋಕದ ಸಂಪರ್ಕ. ಬಾಹ್ಯಾಕಾಶ ಗ್ರಹಗಳನ್ನು ಶೋಧಿಸುತ್ತದೆ. ಕಾಸ್ಮಿಕ್ ಸಂಬಂಧಿಕರ ಕನಸು ಕಾಣುತ್ತಿದೆ. ತಾತ್ವಿಕವಾಗಿ ಇದು ಆಳವಾದದ್ದು. ಭೂಮಿಯನ್ನು ಬಿಡುವುದು ನಮ್ಮನ್ನು ವಿನಮ್ರಗೊಳಿಸುತ್ತದೆ. ನಾವು ವಿಶ್ವದಲ್ಲಿ ಸ್ಪೆಕ್ಸ್ ಆಗಿದ್ದೇವೆ, ಆದರೆ ಪವಾಡಗಳಿಗೆ ಸಮರ್ಥರಾಗಿದ್ದೇವೆ. ಧರ್ಮಗಳು ಹೊಂದಿಕೊಳ್ಳುತ್ತವೆ. ಮಂಗಳವು ವಾಗ್ದಾನ ಮಾಡಿದ ಭೂಮಿ. ಕಲೆ ಮತ್ತು ಸಾಹಿತ್ಯವು ನಮ್ಮ ದ್ವಂದ್ವ ಪರಂಪರೆಯನ್ನು ಆಲೋಚಿಸುತ್ತದೆ. ಭೂಮಿ ತಾಯಿ, ಮಂಗಳ ಕವಲು. ಅಪಾಯಗಳು ಉಳಿದಿವೆ. ಸೌರವ್ಯೂಹದ ಯುದ್ಧಗಳು. ಅಸಂಭವವಾಗಿ ಕ್ಷುದ್ರಗ್ರಹಗಳು ನಮ್ಮನ್ನು ಒಂದುಗೂಡಿಸುವಂತಹ ಹಂಚಿಕೆಯ ಬೆದರಿಕೆಗಳೊಂದಿಗೆ. ಹವಾಮಾನ ಹಿನ್ನಡೆಗಳು. ಜಾಗರೂಕ ಎಐ ಮಾನಿಟರ್ಗಳು. ದೊಡ್ಡದು ಏನು ಇದ್ದರೆ ನಾವು ಅಭಿವೃದ್ಧಿ ಹೊಂದುತ್ತೇವೆಯೇ ಅಥವಾ ಕುಂಠಿತಗೊಳ್ಳುತ್ತೇವೆಯೇ? ಇತಿಹಾಸವು ಸ್ಥಿತಿಸ್ಥಾಪಕತ್ವ ಗೆಲ್ಲುತ್ತದೆ ಎಂದು ಸೂಚಿಸುತ್ತದೆ. ನಮ್ಮ ವಲಸೆಯು ಸುವರ್ಣಯುಗವನ್ನು ಹುಟ್ಟುಹಾಕುತ್ತದೆ. ವಿಜ್ಞಾನವು ಜಿಗಿಯುತ್ತದೆ, ಶಾಂತಿ ಸಹಿಸಿಕೊಳ್ಳುತ್ತದೆ, ಕುತೂಹಲವೂ ಮಿತಿಯಿಲ್ಲ. ಕೊನೆಯಲ್ಲಿ ಮಂಗಳ ಗ್ರಹಕ್ಕೆ ಹೋಗುವುದು ತಪ್ಪಿಸಿಕೊಳ್ಳುವ ಸಂಗತಿಯಲ್ಲ, ಅದು ವಿಕಾಸ. ನಾವು ಬಹು ಗ್ರಹಗಳಾಗುತ್ತೇವೆ. ಕಾಸ್ಮಿಕ್ ಆರ್ಟ್ಸ್ ವಿರುದ್ಧ ನಮ್ಮ ಕಿಡಿಯನ್ನು ರಕ್ಷಿಸುತ್ತೇವೆ. ನೀವು ರಾತ್ರಿ ಆಕಾಶವನ್ನು ನೋಡುತ್ತಿರುವಾಗ ನೆನಪಿಡಿ, ಆ ಕೆಂಪು ಚುಕ್ಕೆ ನಮ್ಮ ಭವಿಷ್ಯದ ಮನೆಯಾಗಿರಬಹುದು. ನಾವೆಲ್ಲರೂ ಹೋದರೆ ಏನು? ಅದು ನಮ್ಮನ್ನು ಉಳಿಸಬಹುದು ಮತ್ತು ಮಾನವನಾಗಿರುವುದು ಎಂದರೆ ಏನೆಂದು ಮರು ವ್ಯಾಖ್ಯಾನಿಸಬಹುದು. ಈ ಕಾಸ್ಮಿಕ್ ರೈಡ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಆಳವಾಗಿ ಯೋಚಿಸಿ. ವಿಕಸನೀಯ ಮಾರ್ಗಗಳು ಬೇರೆಡೆಗೆ ತಿರುಗುತ್ತವೆ. ಮಂಗಳದ ರೂಪಾಂತರಗಳು ಗಾಳಿಗೆ ವರ್ಧಿತ ಶ್ವಾಸಕೋಶಗಳನ್ನು ಒಳಗೊಂಡಿವೆ. ಶುದ್ಧತೆ ಕುರಿತು ನೈತಿಕ ಚರ್ಚೆಗಳನ್ನು ಹುಟ್ಟುಹಾಕುತ್ತವೆ. ಸಂರಕ್ಷಿತ ಭೂಮಿ.
ಪರಿಸರ ಪ್ರವಾಸೋದ್ಯಮ ಪುನರುಜ್ಜೀವನಗೊಳ್ಳುತ್ತದೆ. ಕಕ್ಷೆಯ ಭೇಟಿಗಳು ನಮ್ರತೆಯನ್ನು ಕಲಿಸುತ್ತವೆ. ವ್ಯಾಪಾರ ವಿವರಗಳು. ಕ್ವಾಂಟಮ್ ಕಾಮ್ಗಳು ತ್ವರಿತ ವ್ಯವಹಾರಗಳನ್ನು ಸಕ್ರಿಯಗೊಳಿಸುತ್ತವೆ, ಆರ್ಥಿಕತೆಯನ್ನು ಹೆಚ್ಚಿಸುತ್ತವೆ. ಪರಿಶೋಧನಾ ಸಾಹಸಗಳು. ಯುರೋಪಾದ ಮಂಜುಗಡ್ಡೆಯ ಮೇಲೆ ವಸಾಹತುಗಳು ಮನಸ್ಸಿನ ಲೋಹಗಳನ್ನು ಗಣಿಗಾರಿಕೆ ಮಾಡುತ್ತವೆ. ನಕ್ಷತ್ರ ಪ್ರಯಾಣಗಳು. ಪೀಳಿಗೆಯ ಹಡಗುಗಳು ಪ್ರಾರಂಭವಾಗುತ್ತವೆ, ಮಂಗಳ ಗಟ್ಟಿಗೊಳಿಸಿದ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತವೆ. ಏಲಿಯನ್ ಬೇಟೆಗಳು. ಹೋಬೋ ಸ್ಕ್ಯಾನ್ ಸಿಗ್ನಲ್ಗಳ ಮೇಲೆ SETI ಶ್ರೇಣಿಗಳು ವೈಜ್ಞಾನಿಕ ಕಾದಂಬರಿ ಉತ್ಕರ್ಷಗಳಿಗೆ ಉತ್ತೇಜನ ನೀಡುತ್ತವೆ. ತತ್ವಶಾಸ್ತ್ರ. ಶಾಲೆಗಳು ಕಾಸ್ಮಿಕ್ ನೀತಿಶಾಸ್ತ್ರವನ್ನು ಕಲಿಸುತ್ತವೆ, ವಿಸ್ತರಣೆಯನ್ನು ಸಾಮರಸ್ಯದೊಂದಿಗೆ ಸಮತೋಲನಗೊಳಿಸುತ್ತವೆ. ಧರ್ಮಗಳು. ಸಿಂಕ್ರೆಟಿಕ್ ನಂಬಿಕೆಗಳು ಹೊರಹೊಮ್ಮುತ್ತವೆ, ಹಳೆಯ ದೇವರುಗಳನ್ನು ನಾಕ್ಷತ್ರಿಕ ಸಿದ್ಧಾಂತದೊಂದಿಗೆ ಬೆರೆಸುತ್ತವೆ. ಕಲೆ. ವಸ್ತುಸಂಗ್ರಹಾಲಯಗಳಲ್ಲಿ ಹೋಲೋ ಶಿಲ್ಪಗಳು ತೇಲುತ್ತವೆ, ಕಾದಂಬರಿಗಳು ಗುರುತಿನ ಬಿಕ್ಕಟ್ಟುಗಳನ್ನು ಅನ್ವೇಷಿಸುತ್ತವೆ. ಅಪಾಯಗಳನ್ನು ತಗ್ಗಿಸಲಾಗಿದೆ. ಲೇಸರ್ ಗ್ರಿಡ್ಗಳೊಂದಿಗೆ ಕ್ಷುದ್ರಗ್ರಹ ರಕ್ಷಣೆಗಳು, ಜ್ವಾಲೆಗಳನ್ನು ಊಹಿಸುವ AI. ಸುವರ್ಣಯುಗದ ವಿಶಿಷ್ಟ ಲಕ್ಷಣಗಳು. ತಂತ್ರಜ್ಞಾನದ ಮೂಲಕ ಜೀವಿತಾವಧಿ 150 ತಲುಪುತ್ತದೆ. ನರ ಲಿಂಕ್ಗಳ ಮೂಲಕ ಸಾರ್ವತ್ರಿಕ ಶಿಕ್ಷಣ. ಪರಂಪರೆ. ಎರಡೂ ಪ್ರಪಂಚಗಳ ಸ್ಮಾರಕಗಳು ಪ್ರವರ್ತಕರನ್ನು ಗೌರವಿಸುತ್ತವೆ, ಅಂತ್ಯವಿಲ್ಲದ ಅನ್ವೇಷಣೆಗಳನ್ನು ಪ್ರೇರೇಪಿಸುತ್ತವೆ. ಈ ಶಾಶ್ವತ ಪ್ರತಿಧ್ವನಿ ಮುಚ್ಚುವಿಕೆ ಅಲ್ಲ, ಇದು ಅನಂತತೆಗೆ ಮುಕ್ತ ಆಹ್ವಾನ, ಅಲ್ಲಿ ಮಾನವೀಯತೆಯ ಕತೆ ನಕ್ಷತ್ರಗಳಾದ್ಯಂತ ತೆರೆದುಕೊಳ್ಳುತ್ತದೆ.